ಅಯಾತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆಗೆ ಅಮೆರಿಕ ಅಡ್ಡಿಪಡಿಸ್ತಾ ಇದೆಯಾ? ಇವತ್ತು ಅಂತ್ಯಕ್ರಿಯೆ ನಡೀತಾ ಇದೆ. ಅಯಾತುಲ್ಲಾ ಅಲಿ ಖಮೇನಿ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ, ಅವರ ಹುಟ್ಟೂರಾದಂತಹ ಮಶಾದ್ನಲ್ಲಿ ಅಖ್ತಕೆ ಖಾನ್ ರೈಲ್ವೆ ಸೇತುವೆಯನ್ನ ಬಾಂಬ್ ಹಾಕಿ ಧ್ವಂಸ ಮಾಡುವಂತಹ ಕೆಲಸವನ್ನ ಅಮೆರಿಕದ ಸೇನೆ ಮಾಡಿದೆ. ಅಕ್ಬಾಲಾ ಪ್ರದೇಶದಲ್ಲಿದ್ದಂತಹ ಸೇತುವೆ ಧ್ವಂಸವಾಗ್ಬಿಟ್ಟಿದೆ ಅಮೆರಿಕ ಮಾಡಿದಂತಹ ದಾಳಿಗೆ. ತೆಹರಾನ್, ಇರಾನ್ನ ರಾಜಧಾನಿ ತೆಹರಾನ್, ಹಾಗೆಯೇ ಅಯಾತುಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆ ನಡೀತಾ ಇರುವಂತಹ ಮಶಾದ್ ನಗರವನ್ನ ಸಂಪರ್ಕಿಸುವಂತಹ ರೈಲು ಮಾರ್ಗ ಇದೆ. ಆ ರೈಲು ಮಾರ್ಗವನ್ನ ಧ್ವಂಸ ಮಾಡಲಾಗಿದೆ. ಖಮೇನಿ ಅಂತ್ಯಕ್ರಿಯೆ ನಡೀತಾ ಇರುವಂತಹ ಮಶಾದ್ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರೈಲು ಮಾರ್ಗವನ್ನ ಅಮೆರಿಕ ಧ್ವಂಸ ಮಾಡಿರೋದು, ಅಯಾತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆಗೆ ಜನ ತೆರಳದೇ ಇರೋ ರೀತಿ ಅಥವಾ ಅಂತ್ಯಕ್ರಿಯೆಗೆ ಅಡ್ಡಿ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ದಾಳಿ ನಡೆಯಿತಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇರಾಕ್ನ ನಜಾಫ್ಗೆ ತೆಗೆದುಕೊಂಡು ಹೋಗಲಾಗಿತ್ತು ಅಯಾತುಲ್ಲಾ ಅಲಿ ಖಮೇನಿ ಅವರ ಮೃತದೇಹವನ್ನ. ಅದನ್ನ ವಿಮಾನದ ಮೂಲಕ ಈಗಾಗಲೇ ಮಶಾದ್ ನಗರಕ್ಕೆ ತೆಗೆದುಕೊಂಡು ಬರಲಾಗಿದೆ. ಇವತ್ತು ಅಂತ್ಯಕ್ರಿಯೆ ನಡೀತಾ ಇದೆ. ಹೋದಲ್ಲೆಲ್ಲ ಎಲ್ಲೆಲ್ಲಿ ಮೆರವಣಿಗೆ ಸಾಗ್ತಾ ಇದೆಯೋ ಅಲ್ಲೆಲ್ಲವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭಾಗಿಯಾಗ್ತಾ ಇದ್ರು. ನಿನ್ನೆ ರಾತ್ರಿ ನಡೆದಂತಹ ದಾಳಿಯಲ್ಲಿ, ಅಮೆರಿಕ ಮಾಡಿದಂತಹ ದಾಳಿಯಲ್ಲಿ ಈ ಮಶಾದ್ ನಗರಕ್ಕೆ ಟೆಹರಾನ್ನಿಂದ ಸಂಪರ್ಕ ಕಲ್ಪಿಸುವಂತಹ ಆ ರೈಲ್ವೆ ಮಾರ್ಗದ ಮೇಲೆಯೂ ಕೂಡ ಅಟ್ಯಾಕ್ ಮಾಡಿ ಧ್ವಂಸ ಮಾಡಲಾಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.